ಹಲೋ, ಭಾನು ಅವರಾ? ಹೌದು, ತಾವು? ನಮಸ್ಕಾರ, ನಾನು ಇಂಡಸ್ಟ್ರಿಯಲಿಸ್ಟ್ ಜಯರಾಮ್ ಮಾತಾಡ್ತಾ ಇರೋದು. ನಮಸ್ತೆ ಸರ್. ನಿಮ್ಮ ಹೆಸರನ್ನ ತುಂಬಾ ಕೇಳಿದ್ದೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಎಲ್ಲಿ ಸಿಗ್ತೀರಾ, ಯಾವಾಗ ಸಿಗ್ತೀರಾ ಅಂತ ಹೇಳಿದ್ರೆ ನಾನೇ ಬಂದು ಮೀಟ್ ಮಾಡ್ತೀನಿ. ಸರ್, ಬ್ಯಾಂಗ್ಳೂರ್ಗೆ ನಂಬರ್ 1 ಬಿಲ್ಡರ್ ನೀವು ನನ್ನನ್ನು ಹುಡ್ಕೊಂಡು ಬರೋದಾ? ಯಾವಾಗ ಬರಬೇಕು ಅಂತ ಹೇಳಿ ಸರ್, ನಾನೇ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಭಾನು ಅವರೇ. ನಾಳೆ ಬೆಳಿಗ್ಗೆ ಒಂದು 10 ಗಂಟೆ ಹೊತ್ತಿಗೆ ನಮ್ಮ ಆಫೀಸಿಗೆ ಬರೋಕ್ಕಾಗತ್ತಾ? ಖಂಡಿತ ಬರ್ತೀನಿ ಸರ್. ನಮ್ಮ ಆಫೀಸ್ ಎಲ್ಲಿದೆ ಗೊತ್ತಾ? ಗೊತ್ತು ಸರ್. ಓಕೆ ಸರ್, ಬಾಯ್. ನಾಳೆ ಬೆಳಿಗ್ಗೆ ಈ ಯಾಮಿನಿ ಹೊಸ ಗೆಟಪ್ನಲ್ಲಿ ಭಾನುವಾಗಿ ಜಯರಾಮ್ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಬಟ್ ಹುಷಾರು ಯಾಮಿನಿ, ಈ ಜಯರಾಮ್ ಇದಾನಲ್ಲ, ಎಲ್ರ ತರ ಮನುಷ್ಯ ಅಲ್ಲ. ಅಮರ್, ಈ ಯಾಮಿನಿನೂ ಎಲ್ರೂ ಹಾಗಲ್ವಲ್ಲ? ರಾಶಿ, ನೀನೇ ಕಾಫಿ ತಂದ್ಯಾ? ಕೊಡು. ಈ ಕಾಫಿ ನಿನ್ಗಲ್ಲ, ಸಿತಾರಾಗೆ. ಸಿತಾರನ್ಗ? ಹೌದು, ಯಾಕೋ ತಲೆನೋವು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕಾಫಿ ಮಾಡ್ಕೊಂಡು ಹೋಗಿ ಕೊಡ್ತಾ ಇದ್ದೀನಿ. ನಿನ್ ಸ್ವಾಭಿಮಾನ ಏನ್ ಸತ್ ಹೋಗಿದ್ಯೇನೆ? ರಾಶಿ, ಈ ಮನೆ ಮಗಳು ನೀನು. ಅವಳು ಕಳಸಂದಲ್ಲಿ ಮದುವೆ ಮಾಡ್ಕೊಂಡು ಈ ಮನೆಗೆ ಒಕ್ಕರಿಸ್ಕೊಂಡ್ರವಳು. ನಮ್ ಕನ್ಸ್ಗಳಿಗೆಲ್ಲ ಎಳ್ಳು ನೀರು ಬಿಟ್ಟವಳು. ಹೋಗಿ ಹೋಗಿ ಅವಳು ಸೇವೆ ಮಾಡ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಕಪಾಳಕ್ಕೆ 2 ಬಾರ್ಸ್ಬಿಟ್ಟು ಹೇಳ್ಬೇಕಾ? ಕೊಡೆ ಕಾಫಿನ. ಅವಳು ತಲೆನೋವು ಬಂದ್ರೆ ಬಿತ್ ಸಾಯ್ಲಿ ನನಗೆ. ರಾಶಿ, ಸಿತಾರ ಆಗ್ಲೇ ತಲೆನೋವು ಅಂತಿದ್ಲು. ತಗೋ, ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ತಗೊಂಡೋಗಿ ಕೊಡಮ್ಮ. ಸಿತಾರನ್ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ಯಮ್ಮ. ನೀನು ಅವಳ ಮೇಲೆ ಇಟ್ಕೊಂಡಿರೋ ಪ್ರೀತಿ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ ಕಣೆ. ರಾಶಿ ಈ ಮನೆ ಸೊಸೆ ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಅನ್ನೋಕೊರ್ಗೂ ಎಂಥ ತಾಯಿಗಾದ್ರೂ ಇದ್ದೇ ಇರುತ್ತೆ. ಆದ್ರೆ ನಿಂದು ವಿಶಾಲವಾದ ಮನಸ್ಸು. ನಮ್ ಸಿತಾರನ್ನು ನಿನ್ ಮಗಳ ಹಾಗೆ ನೋಡ್ಕೋತಾ ಇದೆಯಲ್ಲ, ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣೆ. ಬೇರೆಯವ್ರ ಮನೆಯಿಂದ ಬಂದ ಹೆಣ್ಣು ನಮ್ ಮಗಳಿದ್ದ ಹಾಗೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಅತ್ತೆ? ನಿನ್ ಮಾತು ನಿಜ. ಹೋಗಮ್ಮ, ಅವಳು ಕಾಫಿ ಕೊಡ. ನೋಡಿದ್ಯಾಮ್ಮ, ಅಜ್ಜಿ ನಿನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ. ತುಂಬಾ ಒಳ್ಳೆಯವ್ರಾದ್ರೆ ಕೊನೆಗೆ ನಮ್ ಕೈಗೆ ಸಿಗೋದು ಖಾಲಿ ಚಿಪ್ಪು. ಬದುಕೋ ದಾರಿನ ಕಲ್ತ್ಕೊ. ಕೊಡಿಲಿ. ಮನೆಯವರೆಲ್ಲ ತುಂಬಾ ಚೇಂಜ್ ಆಗ್ತಿದಾರಲ್ಲ, ನಮ್ಮಿಬ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ನೀನ್ ಆ ಸಿತಾರನ್ ಸೇವೆ ಮಾಡ್ಕೊಂಡೇ ಬಿದ್ದಿರ್ಬೇಕಾಗತ್ತೆ. ಸಿತಾರ, ತಲೆನೋವು ಅಂತಿದ್ಯಲ್ಲ, ತಗೋ, ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ಕುಡ್ದು ರೆಸ್ಟ್ ತಗೋ. ನಾನೇ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೆ. ಥ್ಯಾಂಕ್ ಯು. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನಮ್ಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಸಂಗೀತ. ಬೀದಿ ಸುತ್ಕೊಂಡು ಅಂಗಡಿಗೆ ಹೋಗಿ ಹಪ್ಪಳ ಮಾರ್ಕೊಂಡು ಜೀವನ ನಡೆಸುವಂತ ಪರಿಸ್ಥಿತಿ. ಅಮ್ಮ,
ಗೌರವದಿಂದ ಬದುಕೋದಕ್ಕೆ ಯಾವ ಕೆಲಸ ಮಾಡಿದ್ರೂ ತಪ್ಪಿಲ್ಲ. ಪ್ರತಿ ಮನುಷ್ಯನ ಪ್ರತಿ ದಿವಸನೂ ಸಂತೋಷದಿಂದ ಇರೋದಿಲ್ಲ. ಕಣ್ಣೀರಿಗೂ ಕಣ್ಣಿಗೂ ಇರೋ ಸಂಬಂಧದ ಹಾಗೆ ಮನುಷ್ಯನಿಗೂ ನೋವಿಗೂ ಇರೋಂಥ ಸಂಬಂಧ. ಯಾವ ಕಷ್ಟಕ್ಕೂ ನಾವು ಹೆದರ್ಕೋಬಾರ್ದಮ್ಮ. ನಿನ್ನ ಮಾತಲ್ಲೂ ಸತ್ಯ ಇದೆ ಸಂಗೀತ. ನೀನು ಹೋಗ್ತೀಯಲ್ಲ, ನಾನು ನಿನ್ನ ಜೊತೆ ಬರಲ್ಲ, ನಿನಗೂ ಸಹಾಯ ಆಗತ್ತೆ. ಬೇಡಮ್ಮ, ಬಿಸಿಲಲ್ಲಿ ನೀನ್ಯಾಕೆ ಬರ್ತೀಯ? ನಾನು ಹೋಗ್ತೀನಿ ಬಿಡು, ನೀನ್ ಮನೇಲಿರು. ಜೈರಾಮ್ ಸರ್, ಭಾನು. ನಮಸ್ಕಾರ. ಹಲೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಭಾನು ಅವರೇ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ಸರ್? ಬ್ಯಾಂಗ್ಳೂರ್ಗೆ ನಂಬರ್ 1 ಬಿಲ್ಡರ್ ನೀವು. ನೀವು ಕರೆದ್ರೆ ಬರೋದಿಲ್ಲ ಅನ್ನೋಕ್ಕಾಗತ್ತಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಕ್ಷಮಿಸೋದ? ಯಾಕೆ? ಬಿಸ್ನೆಸ್ ಮ್ಯಾಗ್ನೆಟ್ ಜೈರಾಮ್ ಅಂದರೆ ನಾನು ತುಂಬ ವಯಸ್ಸಾಗಿರೋರು ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಿದ್ರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀರಾ. ತುಂಬ ಸ್ಮಾರ್ಟ್ ಆಗಿದ್ದೀರಾ ಸರ್. ನೀವು ನನ್ನನ್ನು ತುಂಬ ಹೊಗಳ್ತಾ ಇದ್ದೀರಾ. ಮೊನ್ನೆ ತಾನೇ ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ ನಾನು. ರಿಯಲಿ? ಅಷ್ಟು ದೊಡ್ಡ ಮಗ ಇದ್ದಾನಾ? ನಂಬೋದಿಕ್ಕೆ ಆಗಲ್ಲ ಸರ್. ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ. ಮತ್ತೆ ನೀವು ನನ್ನ ಹೊಗಳ್ತಾ ಇದ್ದೀರಾ, ನನಗೆ ಮುಜುಗರ ಆಗುತ್ತೆ. ಪ್ಲೀಸ್. ಈ ಹೊಗಳಿಕೆನೇ ಅಲ್ವಾ ನಾನು ಹತ್ತೋ ಏಣಿಗೆ ಒಂದೊಂದು ಮೆಟ್ಟಿಲುಗಳು ಜೈರಾಮ್. ಭಾನುವರೇ, ಕುಡಿಲಿಕ್ಕೆ ಅಂತ ಗೊತ್ತೀರಾ? ಕಾಫಿ, ಟೀ? ನೋ ಥ್ಯಾಂಕ್ಸ್ ಸರ್, ನಂಗೆ ಯಾವ ಅಭ್ಯಾಸನೂ ಇಲ್ಲ. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬನ್ನಿ. ಏರ್ಪೋರ್ಟ್ ಹತ್ರ ನಿಮಗೆ ಸೇರಿದ 1/2 ಎಕರೆ ಜಾಗ ಇದೆ ಅಂತ ಗೊತ್ತಾಯ್ತು. ಅದನ್ನ ನಾನು ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ಕೊಂಡ್ಕೊಳ್ಳೋದಕ್ಕೆ ನೀವು ತಯಾರಾಗಿದ್ದೀರಾ, ಆದರೆ ಕೊಡೋದಕ್ಕೆ ನಾನು ತಯಾರಿಲ್ವಲ್ಲ ಸರ್. ಯಾಕೆ? ಆ ಜಾಗದಲ್ಲಿ ಬೇರೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ? ಸದ್ಯಕ್ಕಂಥದ್ದೇನು ಪ್ಲಾನ್ ಇಲ್ಲ ಸರ್. ಇನ್ನು2 ವರ್ಷಕ್ಕಾದ್ರೆ ಅದ್ರ ಬೆಲೆ ಆಕಾಶಕ್ಕೇರತ್ತೆ. ಅಲ್ಲೇ ಆಕಾಶದ ಎತ್ತರಕ್ಕೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿ ಅದಕ್ಕೆ ಭಾನು ಅಂತ ಹೆಸರಿಡೋಣ ಅನ್ಕೊಂಡಿದ್ದೀನಿ. ಹೌದಾ? ಆ ಜಾಗ ನನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಹೆಲ್ಪ್ ಆಗಿರೋದು. ಅದಕ್ಕೆ ನೀವು ಆ ಜಾಗ ಕೊಟ್ಟರೆ ಚೆನ್ನಾಗಿರುತ್ತೆ. ಬೇರೆ ಕಡೆ ಇರೋ ನನ್ನ ಪ್ರಾಪರ್ಟಿ ಯಾವ್ದು ಬೇಕಾದರೂ ಕೇಳಿ ಕೊಡ್ತೀನಿ. ಆದರೆ ಈ ಪ್ರಾಪರ್ಟಿ ಮಾತ್ರ ಕೊಡೋಕ್ಕಾಗಲ್ಲ ಸರ್. ಇನ್ನೊಮ್ಮೆ ಯೋಚನೆ ಮಾಡಿ. ಬೇಕಿದ್ರೆ ಇವತ್ತು ಮಾರ್ಕೆಟ್ ರೇಟ್ ಏನಿದೆಯೋ ಅದ್ರ ಡಬಲ್ ಕೊಡ್ತೀನಿ ನಾನು. ಸರ್, ಅದು ಹಣದ ಪ್ರಶ್ನೆ ಅಲ್ಲ, ನನ್ನ ಕನಸಿನ ಪ್ರಶ್ನೆ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ನನ್ನ ಕನಸು ನನಸಾಗೋದಾ? ಹೇಗೆ ಸರ್? ಒಂದು ಕೆಲಸ ಮಾಡೋಣ. ಆ ಪ್ರಾಪರ್ಟಿ ನಿಮ್ಮ ಹೆಸರಲ್ಲೇ ಇರಲಿ, ನಾನು ಇನ್ವೆಸ್ಟ್ ಮಾಡ್ತೀನಿ. ಜಾಯಿಂಟ್ ವೆಂಚರ್ ಮಾಡೋಣ. ಈ ಪ್ರಾಜೆಕ್ಟ್ನಲ್ಲಿ ನೀನೊಂದು ಪಾರ್ಟ್ನರ್ ಆಗಿರಿ.
ಸರ್, ನಾನು ನಿಮ್ಮ ಬಿಸ್ನೆಸ್ ಪಾರ್ಟ್ನರಾ? ಆಗ್ಬೋದಾ? ಇದಕ್ಕೆ ನಿಮ್ಮ ಒಪ್ಪಿಗೆನಾ? ಖಂಡಿತ ಒಪ್ಪಿಗೆ ಇದೆ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕಳಿಸ್ಕೊಡಿ. ನಾನು ಲೀಗಲ್ ಒಪಿನಿಯನ್ ತಗೋತೀನಿ. ಒಂದು ಒಳ್ಳೆ ದಿವಸ ನೋಡಿ ಅಗ್ರಿಮೆಂಟ್ ಮಾಡ್ಕೊಂಡು ಮುಂದುವರಿಯೋಣ. ಖಂಡಿತ ಸರ್. ಥ್ಯಾಂಕ್ಸ್. ಓಕೆ ಸರ್. ಹೋಗೋಣ. ಯಾರು? ಪೇಪರ್ಸ್ ತಗೊಂಡಿದ್ದಾನೆ? ಹಾಂ ತೊಗೊಂಡಿದ್ದೆ. ಅದ ಪಾರ್ಟಿಗೆ ಒಂದು ಮಾತು ಹೇಳ್ಬಿಡ್ಬೇಕಿತ್ತು. ಬರ್ತಾ ಇದ್ದೀವಿ, ರೆಡಿ ಮಾಡ್ಕೊಂಡು. ಇಲ್ಲ, ನಾನು ಕಾಲ್ ಮಾಡಿ ಹೇಳಿ. ಹೇಳಿದ್ಯಾ? ಸರಿ. ಡ್ಯಾಡ್, ಹಾ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಲ್ಲ, ಏನು? ಹೌದು, ಎಲ್ಲರೂ ಬರಲಿ ಹೇಳ್ತೀನಿ. ಅಮ್ಮ, ಸುಮಿತ್ರಾ, ಎಲ್ಲ ಬನ್ನಿ. ಸಿತಾರ, ನೀನು ಬಮ್ಮ. ಸುಮಿತ್ರಾ, ನಿಮಗೆಲ್ಲ ಒಂದು ಸಿಹಿ ಸುದ್ದಿ. ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಒಂದು ಸೂಕ್ತವಾದ ಸ್ಥಳ ಹುಡುಕ್ತಾ ಇದ್ದೆ. ನನಗೆ ಇಷ್ಟವಾದ ಜಾಗನೇ ಸಿಕ್ತು. ಅದು ನನ್ನ ಬಹಳ ದಿನದ ಕನಸಾಗಿತ್ತು. ಇದೆಲ್ಲ ಸಾಧ್ಯವಾಗೋದಕ್ಕೆ ಕಾರಣ ಸಿತಾರ ಈ ಮನೆಯೊಳಗೆ ಕಾಲಿಟ್ಟುಗಳಿಗೆ. ಹಾಗಾಗಿ ಈ ಪ್ರಾಜೆಕ್ಟ್ ಅನ್ನು ನಾನು ಸಿತಾರ ಹೆಸರಲ್ಲೇ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಬೇಕು. ಇದರಲ್ಲಿ ಎಲ್ಲರ ಅಭಿಪ್ರಾಯ ಕೇಳೋಕೆ ಏನಿದೆ? ನಿನ್ನ ನಿರ್ಧಾರ ಸರಿಯಾಗಿಯೇ ಇದೆ, ಹಾಗೆ ಮಾಡು. ಹೌದು ಮಾವ, ಅಜ್ಜಿ ಹೇಳಿದ್ ಸರಿಯಾಗಿದೆ. ಹಾಗಿದ್ರೆ ಇಲ್ಲ ಅಣ್ಣ, ನನ್ನ ಮನ್ಸು ಇದಕ್ಕೆ ಒಪ್ತಾ ಇಲ್ಲ. ಯಾಕೆ ಸುಮಿ? ಅಣ್ಣ, ಅದಕ್ಕೆ ನಮ್ಮೆಲ್ಲರಿಂದ ದೂರ ಆಗಿರ್ಬೋದು, ಆದ್ರೆ ಅವ್ರ ಆತ್ಮ ಈ ಮನೇಲೇ ಇದೆ. ಅವ್ರ ಸ್ಥಾನನ ತುಂಬೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಪ್ರಾಜೆಕ್ಟ್ಗೆ ರಾಶಿ ಹೆಸರಿಡ್ತೀನಿ ಅಂದಿದ್ರು ನಾನು ಒಪ್ತಾ ಇರಲಿಲ್ಲ. ಅಣ್ಣ ಪ್ಲೀಸ್, ಈ ಹೊಸ ಪ್ರಾಜೆಕ್ಟ್ಗೆ ಅತ್ತಿಗೆ ಹೆಸರೇ ಇಡಿ. ಹೌದು ಮಾವ, ಈ ಪ್ರಾಜೆಕ್ಟ್ನ ಅತ್ತೆಯವ್ರ ಹೆಸರಲ್ಲೇ ಪ್ರಾರಂಭ ಮಾಡಿ. ಇದಕ್ಕೆ ನಾನು ಒಪ್ಪೋದಿಲ್ಲ. ಅವಳ ಮನಸ್ಸು ಏನು ಅಂತ ನನಗೆ ಗೊತ್ತು. ಸಿತಾರ್ನ ಹೆಸರಿನಲ್ಲಿ ನೀನು ಈ ಪ್ರಾಜೆಕ್ಟ್ ಶುರು ಮಾಡಿದ್ರೆ ನನ್ನ ಸೊಸೆ ತುಂಬಾ ಸಂತೋಷ ಪಡ್ತಾಳೆ. ಈ ಮನೆಯಲ್ಲಿ ಮತ್ತೆ ಸಂತೋಷ ಬರೋದಕ್ಕೆ ಕಾರಣನೇ ಸಿತಾರ. ಎಲ್ಲ ಒಳ್ಳೇದಾಗ್ತಾ ಇರೋದು ಇವಳ ಕಾಲ್ಗುಣದಿಂದನೇ. ಜಯರಾಮ, ಈ ಹೊಸ ಪ್ರಾಜೆಕ್ಟ್ ಅನ್ನು ಸೀತು ಹೆಸರಿನಲ್ಲೇ ಶುರು ಮಾಡು. ನಿನಗೆ ದೊಡ್ಡ ಯಶಸ್ಸು ಸಿಗುತ್ತೆ. ಈ ಹೊಸ ಪ್ರಾಜೆಕ್ಟು ನಿನಗೆ ತುಂಬಾ ದಿನದ ಕನಸು ಅಂತ ಬೇರೆ ಹೇಳ್ತಾ ಇದ್ದೀಯಾ, ಅದನ್ನ ಸೀತು ಹೆಸರಿನಲ್ಲೇ ಶುರು ಮಾಡು. ಸರಿ ಅಮ್ಮ, ನನ್ನ ಆಸೆ ಕೂಡ ಇದೇ ಆಗಿತ್ತು. ಹಾಗಿದ್ರೆ ನಾನು ಮುಂದುವರಿಬೋದಲ್ಲ? ಸರಿ ಅಮ್ಮ, ಬರ್ತೀವಿ. ಸರಿ.
ಹೇಗಿದೆ ನನ್ನ ಹೊಸ ಗೆಟಪ್? ಹೇಗಿದೆಯಾ ಸಂಗೀತ ಅಂತ ನಾನು ಕೇಳಲ್ಲ. ಯಾಕೆಂದ್ರೆ ನೀನ್ ಬರ್ಬಾದಾಗಿರೋ ವಿಷಯ ನನಗೆ ಗೊತ್ತಲ್ಲ, ಅದಕ್ಕೆ. ನಿನ್ನ ಹಪ್ಪಳ ಮಾರೋ ಸ್ಟೇಜಿಗೆ ತಂದಿರೋದು ನಾನೇ ತಾನೇ? ಮತ್ತೆ ಹೇಗ್ ನಡೀತಾ ಇದೆ ಹೊಸ ಬಿಸ್ನೆಸ್? ಹಪ್ಪಳ ಸೇಲ್ ಆಗ್ತಾ ಇದೆಯಾ? ತಿನ್ನೋದಕ್ಕೆ ಅನ್ನ ಸಿಗ್ತಿದ್ಯಾ ಅಥವಾ ಜೈರಾಮ್ ಅವ್ರ ಹತ್ರ ಕೈ ಚಾಚ್ತಿದ್ಯಾ? ಅದಕ್ಕೂನು ಅದು ನಿನ್ನಂತ 3 ಬಿಟ್ಟೋಳು ಮಾಡೋಂಥ ಕೆಲಸ, ನನ್ನಂತವಳಲ್ಲ. ಅಯ್ಯೋ, ನಾನ್ 3 ಬಿಟ್ಟಿದೀನೋ ನೀನ್ 3 ಕಟ್ಕೊಂಡಿದ್ಯೋ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ನಿನಗೆ ಒಂದ್ ಸಂತೋಷವಾದ ವಿಷಯ ಹೇಳ್ತೀನಿ, ಕೇಳು ಸಂಗೀತ. ಅದಕ್ಕೆ ನಿನ್ ಗುಂಡಿಗೆನ ಗಟ್ಟಿ ಮಾಡ್ಕೋ, ಆಮೇಲೆ ಡಮ್ ಅನ್ಬಿಟ್ರೆ ಕಷ್ಟ. ಬೊಗಳೋ ನಾಯಿ ಬಾಯಿ ಮುಚ್ಚೋದಕ್ಕೆ ಸೃಷ್ಟಿ ಮಾಡಿರೋ ಆ ಭಗವಂತನ ಕೈಯಿಂದನೇ ಸಾಧ್ಯ ಇಲ್ಲ. ಇನ್ ಬೊಗಳೋದಕ್ ನಿನ್ನ ಹತ್ರ ಇನ್ನೇನ್ ವಿಷಯ ಇರುತ್ತೆ? ಮಾಡಿದ್ರೆ ಇನ್ಯಾವ್ದಾದ್ರು ಮನೆ ಹಾಳು ಮಾಡಿರ್ತೀಯ, ಅಷ್ಟೇ ತಾನೇ? ಎಷ್ಟು ಚೆನ್ನಾಗಿ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಸಂಗೀತ. ಅದಕ್ಕೆ ನನಗೆ ನಿನ್ ಜೊತೆ ಫೈಟ್ ಆಡೋದು ಅಂದ್ರೆ ತುಂಬಾ ಇಷ್ಟ. ಮುಂದೆ ಕೊಡ್ತಾ ಹೋಗ್ತೀನಿ ನಿನಗ್ ಕಷ್ಟ. ಕಾಯ್ತಾ ಇರೋದಕ್ಕೆ ನನಗೂ ತುಂಬಾ ಇಷ್ಟ. ತಿನ್ನೋದಕ್ಕೆ ಆಕಾಶ ನೋಡ್ತಾ ಇದ್ದೀರಾ ಅಮ್ಮ ಮಗ, ನೀನ್ ನನಗ್ ಕಷ್ಟ ಕೊಡ್ತೀಯ. ಈಗ ನನ್ನ ರೇಂಜ್ ಏನು ಅಂತ ಗೊತ್ತಾ ನಿನಗೆ? 50 ಕೋಟಿ ಓಡ್ತಿ ನಾನೀಗ. ಅದು ನಮ್ಮಪ್ಪ ನೀನು ಕೊಟ್ಟಿರೋ ಭಿಕ್ಷೆ. ನೀನು ಮಾಡಿರೋ ಪಾಪಗಳಿಗೆ ಆ ದೇವ್ರೇನಾದ್ರೂ ನಿನ್ ಮೇಲೆ ಕೋಪದ ಕಣ್ಣು ಬಿಟ್ಟ ಅಂತಂದ್ರೆ ಆ 50 ಕೋಟಿ ಒಂದೇ ಒಂದು ಕ್ಷಣದಲ್ಲಿ ಕರಗಿ ನೀರಾಗಿ ಹರಿದು ಹೋಗುತ್ತೆ. ಆ ನಿನ್ನ ದೇವ್ರು ನನ್ ಮೇಲೆ ಕೋಪದ ಕಣ್ಣು ಬಿಡ್ತಾನೆ ಅಂತಾನೆ. ಜೈರಾಮ್ ಅನ್ನೋ ದೇವ್ರಿಗೆ ಈಗ ನಾನು ಬಿಸ್ನೆಸ್ ಪಾರ್ಟ್ನರ್ ಆಗ್ತಾ ಇದ್ದೀನಿ. ನಂಬಿಕೆ ಬರ್ತಿಲ್ವಾ ಹಪ್ಪಳದ ರಾಣಿ? ನಿನ್ನ ಅವ್ರ ಮನೆ ಒಳಗಲ್ಲ, ಅವ್ರ ಮನೆ ನಾಯಿ ಕಟ್ ಹಾಕ್ತಾರಲ್ಲ ಆ ಜಾಗಕ್ಕೂ ಸೇರ್ಸೋದಿಲ್ಲ. ಏನ್ ಸಂಗೀತ ನೀನು 90 ವರ್ಷದ ಮುದುಕಿ ತರ ಮಾತಾಡ್ತಿದ್ಯಾ? ನಮ್ಮಿಬ್ರು ಫೈಟಲ್ಲಿ ಮತ್ತಿರ್ಬೇಕು, ಗಮ್ಮತ್ತಿರ್ಬೇಕು, ಆಗ್ಲೇ ಚಂದ. ಕೈಲಾಗ್ದಿರೋರು ಮೈ ಪರ್ಸ್ಕೊಂಡ್ರು ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಆ ವಿಷಯ ಬಿಡು. ಈಗ ನಾನು ಜೈರಾಮ್ ಅವರು ಬಿಸ್ನೆಸ್ ಪಾರ್ಟ್ನರ್ ಆಗ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತುಕತೆನೂ ಆಯ್ತು. ಇನ್ 2 ದಿನದಲ್ಲಿ ಅಗ್ರಿಮೆಂಟ್ ಸೈನು ಆಗತ್ತೆ. ಈಗ ನಾನು ಮಾಡ್ತಾ ಇರೋದು ಅಂತಿಂತ ಪ್ರಾಜೆಕ್ಟ್ ಅಲ್ಲ, ದೊಡ್ಡ ಪ್ರಾಜೆಕ್ಟ್. ನೋಡ್ತಾ ಇರು ಇನ್ ಮುಂದೆ ನನ್ನ ರೇಂಜ್ ಹೇಗ್ ಬದಲಾಗುತ್ತೆ ಅಂತ. ಈಗ್ಲೇ ಹೋಗಿ ನಿನ್ನ ಹಣೆ ಬರಹನೆಲ್ಲ ಜೈರಾಮ್ ಸರ್ ಹತ್ರ ಹೇಳ್ದೆ ಅಂದ್ರೆ 1 ಗಂಟೆ ಸಾಕು, ನೀನು ಜೈಲೊಳಗಡೆ ಇರ್ತೀಯ. ನಾನೇನೋ ಜೈಲಲ್ಲಿ ಆಮೇಲೆ ನಿನ್ ತಂಗಿ ಫೋಟೋದಲ್ಲಿ ಹಾರ ಹಾಕೊಂಡಿರ್ತಾಳೆ. ಒಂದ್ಸಲ ನಿಮ್ಮಪ್ಪನ ಹಣೆ ಬರನ ಜೈರಾಮ್ ಅವ್ರ ಹತ್ರ ಹೇಳ್ದೆ ಅನ್ಕೋ, ಏನಾಗತ್ತೆ? ನಿಮ್ಮ ಮರ್ಯಾದೆ 3 ಕಾಸ್ಗೆ ಹರಾಜಾಗತ್ತೆ. ಆಗ ಜೈರಾಮ್ ಅವರು ನಿನ್ ತಂಗಿ ಕುತ್ಕೆ ಹಿಡಿದು ಆಚೆ ತಳ್ತಾರೆ. ಪಾಪ ಸಿತಾರ ಆ ಅವಮಾನ ತಡಿಯಕ್ಕಾಗದೆ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನನಗೇನು ಸ್ವಲ್ಪ ದಿನ ಜೈಲಲ್ಲಿ ಇರ್ತೀನಿ, ಆಮೇಲೆ ಬೇಲ್ ಮೇಲೆ ಹೊರಗಡೆ ಬಂದು ಬಿಂದಾಸಾಗಿರ್ತೀನಿ. ನನಗೆ 1 ಕಣ್ಣು ಹೋದ್ರೂ ಚಿಂತೆ ಇಲ್ಲ ಸಂಗೀತ, ನಿನಗೆ 2 ಕಣ್ಣು ತೆಗಿತೀನಿ. ನಿನ್ನ 2 ಕಣ್ಣುಗಳಂದ್ರೆ ಒಂದು ನಿನ್ನ ತಂಗಿ, ಇನ್ನೊಂದು ನಿಮ್ಮಮ್ಮ. ಜೈರಾಮ್ ಅವ್ರಿಗೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ಮುಂದೆ ಲೈಫ್ ಪಾರ್ಟ್ನರ್ ಆಗ್ತೀನಿ.